ಕಚ್ಚನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ 25ನೇ ಬೆಳ್ಳಿ ಹಬ್ಬದ ಸಮಾರಂಭದ ನೂತನ ಕಟ್ಟಡದ ಉದ್ಘಾಟನೆಗೆ ನಾನು ಬಹಳ ಸಂತೋಷದಿಂದ ಇಲ್ಲಿಗೆ ಬಂದಿದ್ದೇನೆ. ಈ ಸಮಾರಂಭಕ್ಕೆ ನಮ್ಮ ಮುಖ್ಯ ಅತಿಥಿಯಾಗಿ ನಮ್ಮ ಪಕ್ಕದ ಕ್ಷೇತ್ರದ ಮಾಜಿ ಸಚಿವರಾದಂತ ಸೋಮಶೇಖರ್ ಅವರು ಬಂದಿದ್ದಾರೆ. ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷರಾದಂತ ರಾಜು ಅವರು ಬಂದಿದ್ದಾರೆ. ಎಸ್ ರವಿ ಅವರು ಬಂದಿದ್ದಾರೆ. ವಿಜಯದೇವ್ ಬಂದಿದ್ದಾರೆ. ಉಪಾಧ್ಯಕ್ಷರಂತ ಮಂಜುನಾಥ್ ಅವರು ಬಂದಿದ್ದಾರೆ ಮತ್ತು ಶ್ರೀಕಂಠ ಅವರಿದ್ದಾರೆ. ಹಾಲು ಉತ್ಪಾದಕ ಸಂಘದ ಅಧ್ಯಕ್ಷರಂತ ವಿಜೇಂದ್ರ ಅವರಿದ್ದಾರೆ. ಇನ್ನು ಎಲ್ಲ ಶಂಕರ್ ಇದ್ದಾರೆ. ಎಲ್ಲ ಪ್ರಮುಖರಾದಂತ ಎಲ್ಲ ನಿಮ್ಮ ಊರಿನ ಎಲ್ಲ ಮುಖಂಡರಿದ್ದಾರೆ. ನಮ್ಮ ಸೆಕ್ರೆಟರಿ ಇದ್ದಾರೆ. ಎಲ್ಲ ಡೈರೆಕ್ಟರ್ಗಳಿದ್ದಾರೆ. ಎಲ್ಲ ಕಚ್ಚನಹಳ್ಳಿನ ಮಹಾಜನತೆ ತಾವೆಲ್ಲ ಇದ್ದೀರಿ. ಅಕ್ಕಪಕ್ಕದಿಂದ ಎಲ್ಲ ನಮ್ಮ ಹೋಬಳಿ ಎಲ್ಲ ಲೀಡರ್ಗಳು ಕೂಡ ಎಲ್ಲ ಬಂದು ನಿಂತಿದ್ದಾರೆ. ನಮ್ಮ ವೆಂಕಟರಾಯ ರಾಮು ಆದಿಯಾಗಿ ಬಹಳ ಜನ ಮುಖಂಡರುಗಳು ಕೂಡ ಎಲ್ಲ ಇಲ್ಲಿ ಬಂದು ಸೇರಿದ್ದೀರಿ. ಇದೊಂದು ನನಗೆ ಬಹಳ ನೆನಪು ತರುವಂತ ಒಂದು ಪವಿತ್ರವಾದಂತ ದಿನ. ಯಾಕೆಂದ್ರೆ 25 ವರ್ಷದಿಂದ ನಾನೇ ಬಂದು ಈ ಕೆಳಗಡೆ ಬಿಲ್ಡಿಂಗ್ ಅನ್ನು ನಾನು ಉದ್ಘಾಟನೆ ಮಾಡಿದ್ದು ನನಗೆ ನೆನಪು. ನನ್ನ ರಾಜಕಾರಣದಲ್ಲಿ ಈ ಕಚ್ಚನಹಳ್ಳಿನ ನಾನು ಮರಲಿಕ್ಕೆ ಸಾಧ್ಯ ಇಲ್ಲ. ನಾನು ಮೊದಲನೇ ಬಾರಿಗೆ ಚುನಾವಣೆಗೆ ನಿಂತಾಗ ಈಗಿಲ್ಲ ಶಿವಲಿಂಗಯ್ಯನವರು, ನಮ್ಮ ಕಚ್ಚನಹಳ್ಳಿ ಮಾಜಿ ಚೇರ್ಮನ್ರು, ಒಂದು 5-6 ಊರು ಮಾತ್ರ ನನಗೆ ಆವತ್ತಿನ ಕಾಲದಲ್ಲಿ ಲೀಡ್ ಕೊಟ್ಟಿತ್ತು. ಒಂದು ಸಾತ್ತೂರು, ಒಂದು ದೂಂತೂರು, ಒಂದು ವನಗನಹಳ್ಳಿ, ಮತ್ತೊಂದು ಕಚ್ಚನಹಳ್ಳಿ. ಆವತ್ತಿನ ಕಾಲದಲ್ಲಿ ದೇವೇಗೌಡ ರೂಮಲ್ಲಿ ನಿಂತಾಗ ನನಗೆ ಲೀಡ್ ಕೊಟ್ಟಂತ ದಿನ. ಮತ್ತೆ ಕಷ್ಟ ದಿನ ಕೂಡ ನಾನು ನೋಡಿದ್ದೇನೆ. ವಿಶೇಷವಾಗಿ ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನ ಇಲ್ಲಿ ನನ್ನ ಕೈಯನ್ನ ಹಿಡಿದಿದ್ದು ದಿನ ಕೂಡ ನಾನು ಇಲ್ಲಿ ಗಮನಿಸಿದ್ದೇನೆ. ಇವತ್ತು ನಾನು ಸತತವಾಗಿ ನಿಮ್ಮೆಲ್ಲರ ಆಶೀರ್ವಾದದಿಂದ 8 ಬಾರಿಗೆ ವಿಧಾನಸೌಧಕ್ಕೆ ನೀವೆಲ್ಲ ನನ್ನನ್ನು ಕಳಿಸ್ಕೊಟ್ಟಿದ್ದೀರಿ. ನಾನು ರಾಜ್ಯದ ಹುದ್ದೆಗಳು ಕೂಡ ನಿಮ್ಮ ಸೇವೆಯನ್ನ ಪ್ರಾಮಾಣಿಕವಾಗಿ ನಿಮಗೆ ಗೌರವ ಬರೋ ರೀತಿಯಲ್ಲಿ ಇವತ್ತು ನಡ್ಕೊಂಡು ನನ್ನ ಸೇವೆಯನ್ನ ನಾನು ಮಾಡ್ಕೊಂಡು ಬರ್ತಾ ಇದ್ದೀನಿ. ನಿಮ್ಮ ಸಂಘದ ಅಧ್ಯಕ್ಷರು ಮತ್ತು ಸೆಕ್ರೆಟರಿ ಅವರಿಬ್ಬರು ಇವತ್ತು ನೀವೇ ಬಂದು ಉದ್ಘಾಟನೆ ಮಾಡಬೇಕು ಅಂತ ಕೇಳಿಕೊಂಡ್ರು. ನಾನು 4-5 ವರ್ಷದಿಂದ ಎಲ್ಲೂ ಯಾವ ಹಳ್ಳಿಗೂ ಹೋಗಿ ಯಾವ ಕಾರ್ಯಕ್ರಮದಲ್ಲೂ ಪಾಲ್ಗೊಳ್ಳಕ್ಕೆ ಆಗಿರಲಿಲ್ಲ, ಕಾರ್ಯಕ್ರಮದ ಒತ್ತಡಗಳಿಂದ. ನಾನಿವತ್ತು ಸಾತ್ತೂರು ಹೋಬಳಿಗೆ ಜನಸಂಪರ್ಕ ಸಭೆಗೆ ಬರ್ತೇನೆ, ಬಂದ ಮಧ್ಯದಲ್ಲಿ ನಿಮ್ಮ ಊರಿಗೆ ನಾನು ಬರ್ತೇನೆ ಅಂತ ಹೇಳಿ ಒಪ್ಕೊಂಡು ನಾನು ತಡವಾದರೂ ಕೂಡ ಬಂದಿದ್ದೇನೆ. ಈ ಊರಿನ ಮಹಾಜನತೆ ನನಗೆ ಸ್ವಾಗತ ಕೊಟ್ಟಿದ್ದೀರಿ, ಶುಭ ಹಾರೈಸಿದ್ದೀರಿ. ನಾನು ಬಂದು ಬಹಳ ಸಂತೋಷದಿಂದ ನಾನು, ಸೋಮಶೇಖರ್ ಅವರು, ರಾಜೂರವರು, ಶ್ರೀಕಂಠರವರು, ರವಿಯವರು, ವಿಜಯದೇವ್ ಆದಿಯಾಗಿ ನಾವೆಲ್ಲ ಬಂದು ಬಹಳ ಸಂತೋಷದಿಂದ ನಿಮ್ಮ ಬಿಲ್ಡಿಂಗ್ ಅನ್ನ ಬಹಳ ಚೆನ್ನಾಗಿ ಕಟ್ಟಿದ್ದೀರಿ. ಮೊದಲಿಂದನೂ ಬಹಳ ಶಿಸ್ತಿನಿಂದ ಸಂಘವನ್ನು ನಡೆಸ್ಕೊಂಡು ಬರ್ತಾ ಇದ್ದೀರಿ. ಆ ಸಂಘವನ್ನು ನಡೆಸ್ಕೊಂಡು ಬಂದು ಒಂದು ಭವ್ಯವಾದಂಥ ಇಡೀ ಹೋಬಳಿಲೇ ಎಲ್ಲೂ ಕಟ್ಟಕ್ಕಾಗದೇ ಹೋದಂಥ ಕಟ್ಟಡವನ್ನು ಕೂಡ ನೀವು ಕಚ್ಚನಹಳ್ಳಿಯಲ್ಲಿ ಕಟ್ಟಿದ್ದೀರಿ. ನಿಮ್ಮೆಲ್ಲರ ಶ್ರಮ ಇದಕ್ಕೆ ಫಲ ಸಿಕ್ಕಿದೆ. ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ. ಅದಕ್ಕೆ ನಿಮ್ಮ ಕಟ್ಟಡ 25 ವರ್ಷದ ಕಟ್ಟಡನೇ ಸಾಕ್ಷಿ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಇದಲ್ಲದೆ ನಿಮ್ಮ ಅಧ್ಯಕ್ಷರು ಊರಿನ ಪರವಾಗಿ ಅನೇಕ ಸಮಸ್ಯೆಗಳನ್ನ ನನ್ನ ಮುಂದೆ ಇಟ್ಟರು. ಕೆಲವು ದೊಡ್ಡ ಕೆರೆ ವಿಚಾರದಲ್ಲಿ, ಗೇಟ್ ತಂಗುದಾಣ ವಿಚಾರದಲ್ಲಿ, ಆಂಜನೇಯ ಮಹದೇಶ್ವರ ದೇವಸ್ಥಾನ ರಸ್ತೆ ವಿಚಾರದಲ್ಲಿ, ಕಚ್ಚನಹಳ್ಳಿ ಗ್ರಾಮದ ಕೆಲವು ಕೆರೆ ವಿಚಾರದಲ್ಲಿ, ಹೀಗೆ ಅನೇಕ ವಿಚಾರಗಳನ್ನ, ಬಸ್ಸಿನ ಸೌಲಭ್ಯ ಎಲ್ಲ ಕೂಡ ಇಟ್ಟಿದ್ರು. ಹಿಂದೆ ಬಸ್ಸನ್ನು ಕೂಡ ನಾನು ಬಂದು ಇಲ್ಲಿ ಪ್ರಾರಂಭ ಮಾಡಿದ್ದು ನನಗೂ ನೆನಪಿದೆ. ಪಕ್ಕದ ರಸ್ತೆ ಕೂಡ ಇಲ್ಲಿ ಸಾತ್ತೂರಿಂದ ಬರೋಕ್ಕೆ ರಸ್ತೆನೇ ಇರಲಿಲ್ಲ. ಆವತ್ತು ಕೂಡ
ಅನೇಕ ಕಾರ್ಯಕ್ರಮವನ್ನು ರೂಪಿಸಿದ್ದು ನನಗೆ ನೆನಪಿದೆ. ಅದರಿಂದ ತಾವೇನು ನನಗೆ ಬೇಡಿಕೆ ಕೊಟ್ಟಿದ್ದೀರೋ ಅದನ್ನು ನಾನು ಮತ್ತೆ ನಿಮ್ಮ ಲೀಡರ್ಸ್ ಯಾರಿಬ್ಬರನ್ನು ಕರೆಸ್ಕೊಂಡು DK ಸುರೇಶ್ ಹತ್ರನೂ ಚರ್ಚೆ ಮಾಡಿ ಇದನ್ನ ಯಾವ ರೀತಿ ನಿಮಗೆ ಸಹಕಾರ ಕೊಡಬೇಕು ಅಂತೇಳಿ ತೀರ್ಮಾನವನ್ನು ಮಾಡಿ ಇಲ್ಲಿ ಬಂದದ್ಗೆ ಏನಾದ್ರು ಒಂದು ಸಾಕ್ಷಿ ಬಿಟ್ಟು ಹೋಗುವಂಥ ಕೆಲಸವನ್ನ ಪರಿಶಿಷ್ಟ ಜಾತಿ ನಮ್ಮ SC ಕಾಲೋನಿಗೆ ಸಮುದಾಯ ಭವನ ಕೂಡ ತಾವು ಕೇಳಿದ್ದೀರಿ. ಅದು ಕೂಡ ಗಮನದಲ್ಲಿ ಇಟ್ಕೊಂಡು ನಾನು ಏನು ಮಾಡಬೇಕು ಆ ಕೆಲಸವನ್ನು ನಾನು ಮಾಡ್ತೇನೆ. ನಾನು ಇಲ್ಲಿ ಜಾಸ್ತಿ ಹೊತ್ತಿನಲ್ಲಿ ನಾನು ಈ ಕಾರ್ಯಕ್ರಮದಲ್ಲಿ ಇರೋಕ್ಕಾಗಲ್ಲ. ಜಾಸ್ತಿ ವಿಚಾರನೂ ನಾನು ಮಾತಾಡೋಂಥ ಅವಶ್ಯಕತೆಯೂ ಇಲ್ಲ. ಆದರೆ ತಾವೆಲ್ಲ ಇಷ್ಟು ಪ್ರೀತಿ ಅಭಿಮಾನದಿಂದ ಇಡೀ ಊರೇ ನನಗೆ ಬೆಂಬಲವಾಗಿ ನಿಂತ್ಕೊಂಡು 90% ಜನ ನನಗೆ ಸಹಕಾರ ಕೊಟ್ಟು ಸಹಾಯವನ್ನು ಮಾಡಿದ್ದಕ್ಕೆ ನಿಮ್ಮೆಲ್ಲರೂ ಕೂಡ ನನ್ನ ಕೋಟಿಯ ಸಾಕ್ಷಾಂಗ ನಮಸ್ಕಾರಗಳನ್ನು ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ, ಇದನ್ನು ಮುಂದುವರಿಸೋಗಿ. ಊರಿನಲ್ಲಿ ಸಣ್ಣ ಪಣ್ಣ ಏನೇ ವ್ಯತ್ಯಾಸ ಇದ್ರೂ ಕೂಡ ಬಿಟ್ಟು ಈ ಊರಿನ ಅಭಿವೃದ್ಧಿಗೋಸ್ಕರ ತಾವೆಲ್ಲ ಒಗ್ಗಟ್ಟಿನಿಂದ ಇರಬೇಕು. ನಾನು ಕೂಡ ಎಷ್ಟೇ ದೊಡ್ಡ ಸ್ಥಾನದಲ್ಲಿದ್ದರೂ ಕೂಡ ನಿಮ್ಮ ಸೇವಕ ಅನ್ನೋದು ಕೂಡ ನನಗೆ ಮರೀಲಿಕ್ಕೆ ಸಾಧ್ಯ ಇಲ್ಲ. ನೀವು ತೋರಿಸಂಥ ಪ್ರೀತಿ, ವಿಶ್ವಾಸ, ಅಭಿಮಾನ ಎಂದೂ ಕೂಡ ನಾನು ಮರೀಲಿಕ್ಕೆ ಸಾಧ್ಯ ಇಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಿ, ಕಚ್ಚನಹಳ್ಳಿಯ ಎಲ್ಲ ಮಹಾಜನತೆಗೆ, ಇಲ್ಲಿ ಇವತ್ತು ಯಾರು ಈ ಕಾರ್ಯಕ್ರಮಕ್ಕೆ ಬಂದಿಲ್ಲ ಅವ್ರಿಗೂ ಕೂಡ ನನ್ನ ನಮಸ್ಕಾರ ಎಲ್ಲ ತಿಳಿಸಿ, ಎಲ್ಲ ಒಟ್ಟಿಗೆ ಸೇರಿ ಇನ್ನು ಏನೇನೋ ನನ್ನ ಕೈಲಿ ಸಹಕಾರ ಕೊಡ್ಲಿಕ್ಕೆ ಸಾಧ್ಯನೋ. ಈ ವರ್ಷ ಮಳೆ ಹೆಚ್ಚಿಗೆ ಬರ್ತದೆ ಅಂತೇಳಿ ನಾವು ನಿರೀಕ್ಷೆ ಮಾಡಿದ್ದು, ಎಲ್ಲ ಅಣೆಕಟ್ಟೆಗಳು ತುಂಬಿವೆ. ಆದರೂ ನಮ್ಮ ಕೂಡಳ್ಳಿ, ನಮ್ಮ ಮಂಡ್ಯ ಜಿಲ್ಲೆ, ನಮ್ಮ ಬೆಂಗಳೂರು ಜಿಲ್ಲೆ, ಬೆಂಗಳೂರು ಗ್ರಾಮಾಂತರ, ರಾಮನಗರ ಜಿಲ್ಲೆ ಎಲ್ಲ ಕಡೆ ಇವತ್ತು ನಮಗೆ ತೊಂದರೆ ಆಗಿದೆ. ತೊಂದರೆ ಆಗಿ ಇವತ್ತು ನಮಗೆ ಮಳೆ ಬಿದ್ದಿಲ್ಲ, ಭಾಳ ನೀರಿನ ಭಾವನೆ ಇದೆ. ನಾನು ಇನ್ನೊಂದು 3-4 ದಿನದಲ್ಲೇ ನೋಡಿ ನಾನು ಅಧಿಕಾರಿಗಳನ್ನ ಕರೆಸಿ ಯಾವ ರೀತಿ ಇದಕ್ಕೆ ಬಗೆಹರಿಸುವಂಥ ಕೆಲಸವನ್ನು ಮಾಡಬೇಕು ಆ ಕೆಲಸ ಮಾಡ್ತೇನೆ. ನೀವು ಹೇಳಿದಂಥ ಬೇಡಿಕೆಯನ್ನು ಕೂಡ ನಾನು ಯಾವ ಸ್ಟೇಜ್ನಲ್ಲಿ ಏನು ಸಹಾಯವನ್ನು ಮಾಡಲಿಕ್ಕೆ ಸಾಧ್ಯನೋ ಆ ಕೆಲಸವನ್ನು ಮಾಡ್ತೇನೆ. ಇಷ್ಟು ಹೇಳಿ ತಾವೆಲ್ಲ ಮತ್ತೊಮ್ಮೆ ನಾನು ಕಚ್ಚನಹಳ್ಳಿಯ ವಿಶೇಷವಾಗಿ ಹಾಲು ಉತ್ಪಾದಕರಿಗೆ, ಮಹಿಳಾ ಸಂಘಟನೆಯವ್ರಿಗೆ, ಶ್ರೀಶಕ್ತಿ ಸಂಘದವ್ರಿಗೆ ಮತ್ತು ಎಲ್ಲರೂ ಕೂಡ ಇವತ್ತು ಫ್ರೀ ಬಸ್ಸು ಹೆಣ್ಮಕ್ಳಿಗೆ ಒದಗಿಸ್ಕೊಟ್ಟಿದ್ದೇವೆ. 1-2 ತಿಂಗಳು ಮಾತ್ರ ನಮ್ಮ ಶ್ರೀಶಕ್ತಿ, ನಮ್ಮ ಗೃಹಲಕ್ಷ್ಮಿ ದುಡ್ಡು ಬಂದಿಲ್ಲ ಅಷ್ಟೇ, ಅದು ಬಂದೇ ಬರ್ತದೆ. ತಾವು ತಲೆ ಕೆಡಿಸ್ಕೊಳಕ್ ಹೋಗಬೇಡಿ. ಯಾವ ಕಾರಣಕ್ಕೂ ನಾವು ಏನು 5 ಗ್ಯಾರಂಟಿಗಳನ್ನ ಕೊಟ್ಟಿದ್ದೇವೆ, ಆ 5 ಗ್ಯಾರಂಟಿ ನಿಲ್ಲುವಂತ ಪ್ರಶ್ನೆನೇ ಬರುವುದಿಲ್ಲ. ನಾವು ಎಷ್ಟೇ ಕಷ್ಟ ಆದ್ರೂ ಕೂಡ ಯಾವುದೇ ಪಾರ್ಟಿಯವರು ನಮ್ಮ ಗ್ಯಾರಂಟಿಗಳನ್ನು ನಿಲ್ಲಿಸಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ರು ಕೂಡ ನಿಮಗೆ ಫ್ರೀ ಬಸ್ಸು, 10 kg ಅಕ್ಕಿ, 2,000 ರೂಪಾಯಿ ದುಡ್ಡು, ಎಲ್ಲ ಏನೇನು ನಾವು ಫ್ರೀ ಕರೆಂಟು ಏನು ನಾವು ಕೊಟ್ಟಿದ್ದೇವೆ ಅದನ್ನೆಲ್ಲ ಉಳಿಸ್ಕೊಂಡು ನಿಮಗೆಲ್ಲ ಬೆಳೆಸಿ ನಿಮ್ಮ ಬದುಕನ್ನು ಬದಲಾವಣೆ ಮಾಡಲಿಕ್ಕೆ ನಾನೇನು ಒಂದು ದೊಡ್ಡ ಪ್ರಯತ್ನವನ್ನು ಮಾಡಿ ಯಶಸ್ಸಾಗಿದ್ದೇನೆ. ಅದನ್ನೆಲ್ಲ ಮುಂದುವರಿಸ್ಕೊಂಡು ಹೋಗ್ಲಿಕ್ಕೆ ಯಾವ ಕಾರಣಕ್ಕೂ ಅದನ್ನು ನಿಲ್ಲಿಸೋದಿಲ್ಲ, ನಾವು ಮುಂದುವರಿಸ್ತೇವೆ. ನೀವು ವಿಶ್ವಾಸ ಇರಲಿ. ಇಷ್ಟು ಮಾತ್ರ ಹೇಳಿ ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ.